ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದಕ್ಕಿಂತ ಮುಂಚೆ ಬಿಜೆಪಿ ಕಾಂಗ್ರೆಸ್ ಎನ್ನದೇ ಸಾಕಷ್ಟು ರಾಜಕೀಯ ಪಾರ್ಟಿಗಳಿಗೆ ಎಲೆಕ್ಷನ್ ನಲ್ಲಿ ಪ್ರಚಾರವನ್ನ ಮಾಡಿದ್ದು, ಸುಮಾರು 10ಕ್ಕಿಂತಲೂ ಹೆಚ್ಚು ಬಿಜೆಪಿ ಶಾಸಕರಿಗೆ ಮತ್ತು 8 ಕಾಂಗ್ರೆಸ್ ಎಂಎಲ್ಎಗಳಿಗೆ ಎಲೆಕ್ಷನ್ ನಲ್ಲಿ ಪ್ರಚಾರವನ್ನ ಮಾಡಿದ್ದು, ಅದರ ಜೊತೆಗೆ ಸೆಂಟ್ರಲ್ ಎಲೆಕ್ಷನ್ ಅಲ್ಲೂ ಕೂಡ ಸುಮಲತಾ ಸೇರಿದಂತೆ ಸಾಕಷ್ಟು ರಾಜಕಾರಣಿಗಳಿಗೆ ಪ್ರಚಾರ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಆದ್ರೆ ವೀಕ್ಷಕರೇ, ನಮ್ಮ ರಾಜಕಾರಣಿಗಳು ಅವರ ಕೆಲಸ ಆಗುವವರೆಗೂ ಮಾತ್ರ ನಟ ದರ್ಶನ್ ಅವರನ್ನ ಬಳಸಿಕೊಂಡಿದ್ದು, ನಟ ದರ್ಶನ್ ಅವರ ಕಷ್ಟದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದರ್ಶನ್ ಅವರಿಗೆ ಸಹಾಯ ಮಾಡ್ತಿಲ್ಲ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ನಮ್ಮ ರಾಜ್ಯ ಮತ್ತು ದೇಶಕ್ಕೆ ಯುವಕರ ಹೊಸ ಪಕ್ಷ ಅಗತ್ಯ ಇದೆ ಅಂತಾನೆ ಹೇಳ್ಬೋದು. ಇದೀಗ ವೀಕ್ಷಕರೇ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೊಸ ಪಕ್ಷವೊಂದು ಸಾಕಷ್ಟು ಸದ್ದು ಮಾಡ್ತಿದ್ದು, ನ್ಯಾಯಾಧೀಶರೊಬ್ಬರ ಧೋರಣೆ ಮತ್ತು ಅಹಂಕಾರದ ಮಾತಿನ ವಿರುದ್ಧ ಈ ಒಂದು ಪಕ್ಷವನ್ನ ಕಟ್ಟಲಾಗಿದೆ ಅಂತಾನೆ ಹೇಳ್ಬೋದು. ಭಾರತದ ಯುವಕರೆಲ್ಲರೂ ಕೂಡ ಜಿರಳೆ ರೀತಿ ಉದ್ಯೋಗ ಇಲ್ಲದೆ ರಾಜಕಾರಣಿಗಳನ್ನ ಟೀಕಿಸೋದೇ ಅವರ ಕೆಲಸ ಅಂತ ಈ ನ್ಯಾಯಾಧೀಶ ಹೇಳಿದ್ದು, ಈ ಒಂದು ನ್ಯಾಯಾಧೀಶರ ಅಹಂಕಾರದ ಹೇಳಿಕೆಯ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಯುವಕರು ಹೊಸ ಪಕ್ಷವೊಂದನ್ನೇ ಕಟ್ಟಿದ್ದು, ಈ ಪಾರ್ಟಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನ್ಯಾಯಾಧೀಶರುಗಳ ಅಹಂಕಾರ ಮತ್ತು ಧೋರಣೆಯ ವಿರುದ್ಧ ಈ ಪಾರ್ಟಿಯನ್ನ ಕಟ್ಟಲಾಗಿದ್ದು, ಅತ್ಯಾಚಾರಿ ರಾಜಕಾರಣಿಗಳ ಕೇಸನ್ನ ವಜಾ ಮಾಡಿ ತುಂಬಾನೇ ಈಸಿಯಾಗಿ ಜಾಮೀನನ್ನ ಕೊಡ್ತಿರುವಂತಹ ಇಂತಹವರ ಒಂದು ಧೋರಣೆಯ ವಿರುದ್ಧವಾಗಿಯೇ ಈ ಒಂದು ಪಾರ್ಟಿಯನ್ನ ಕಟ್ಟಲಾಗಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನಿಜಕ್ಕೂ ಕರ್ನಾಟಕದಲ್ಲಿ ಕೂಡ ಹೊಸ ಪಕ್ಷದ ಅಗತ್ಯವಿದೆ. ದರ್ಶನ್ ಫ್ಯಾನ್ಸ್ ಗಳೆಲ್ಲ ಸೇರಿ ಒಂದು ಹೊಸ ಪಾರ್ಟಿಯನ್ನ ಕಟ್ಟಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.